ನಮ್ಮ ನಿರ್ಣಯ ನಮ್ಮ ವಿವೇಚನೆ ಇರಬೇಕಾ ಇರಬಾರ್ದ? ನಮ್ಮ ವಿವೇಚನೆ ಇರಬೇಕು ಅಂದರೆ ನೀವು ನಮಗೆ ಬೆಂಬಲಿಸಬೇಕು. ಈ ಸದನ ಅಂಥ ಸರ್ಕಾರಕ್ಕೆ ಇರ್ತಕ್ಕಂಥ ನಿರ್ಣಯವನ್ನು ಈ ಕಾನೂನು ಮಾಡ್ತಕ್ಕಂಥ ಈ ನಮ್ಮ ಶಾಸಕಾಂಗಕ್ಕೆ ಸಾರ್ವಭೌಮತ್ವ ಅದೇಯೋ ಇಲ್ವೋ? ನಾವು ಇದು ತುಟ್ಟಾಗುತ್ತೆ 3,000 ಕೋಟಿ ರೂಪಾಯಿಗೆ 15 ಎಕರೆ ತೆಗೆದುಕೊಳ್ಳಲು ನಮ್ಮ ಕಡೆಯಿಂದ ಸಾಧ್ಯ ಆಗೋದಿಲ್ಲ ಅಂತಂದರೆ ಇಲ್ಲ ನೀವು ತೊಗೊಳ್ಬೇಕು ಅಂತ ಅನ್ನೋಕ್ಕಾಗುತ್ತಾನೆ ಯಾರ? ಇದನ್ನು ನಾವು ತೆಗೆದುಕೊಳ್ಬೇಕು. ನಮ್ಮ ಅಧಿಕಾರಿಗಳನ್ನು ಈಗ ಕಂಟೆಂಪ್ಟ್ ನೋಟಿಸ್ ಕೊಟ್ಟು ಏನು ಕರೆಸ್ತಾ ಇದ್ದಾರೆ, ಆ ಹಿನ್ನೆಲೆಯೊಳಗೂ ನೀವು ನೋಡಬೇಕು. ನಾವು ಏನು ಅರ್ಜಿ ಮಾಡ್ತೀವಿ ಅವು ಯಾವುಕ್ಕೂ ಕಂಟೆಂಪ್ಟ್ ನೋಟಿಸ್ ಹೋಗಲೇ ಇಲ್ಲ, ಕಂಟೆಂಪ್ಟ್ ಪ್ರೊಸೀಡಿಂಗ್ ಸ್ಟಾರ್ಟ್ ಆಗಲಿಲ್ಲ. ನಾವು ಯಾವುದು ರಾಜ್ಯದ ಹಿತದೃಷ್ಟಿಯಿಂದ ಹೋರಾಟ ಮಾಡ್ತಾ ಇದ್ದೀವಿ, ನಮ್ಮ ಮೇಲೆ ಕಂಟೆಂಪ್ಟ್ ಪಿಟಿಷನ್ಸು ನಡೆದಿವೆ, ಇರಲಿ, ಅದು ಒಂದು ಬೇರೆ ಚಾಪ್ಟರ್. ಆದರೆ ಈ ಒಂದು ಆರ್ಡಿನೆನ್ಸ್ ಮುಖಾಂತರ, ಈ ಒಂದು ಮಸೂದೆ ಮುಖಾಂತರ, ಈ ರಿಪ್ಲೇಸ್ಮೆಂಟ್ ಬಿಲ್ ಮುಖಾಂತರ ನಾವು ಸರ್ಕಾರಕ್ಕೆ ಇರ್ತಕ್ಕಂಥ ಅಧಿಕಾರವನ್ನು ಗಟ್ಟಿಗೊಳಿಸ್ಕೊಳ್ತಕ್ಕಂಥ ಈ ಶಾಸಕಾಂಗದ ಮೂಲಕ ನಮ್ಮ ಧ್ವನಿಯನ್ನು ಸ್ಪಷ್ಟಗೊಳಿಸ್ತಕ್ಕಂಥ ಒಂದು ಪ್ರಯತ್ನ ಹಾಗೂ ನಮ್ಮ ಸರ್ಕಾರದ ಸಾರ್ವಭೌಮತ್ವವನ್ನು ಈ ಸದನ ಒಪ್ಪಬೇಕು. ಹಾಗೂ ಇದರ ಮೂಲಕ ನಾವು ರಸ್ತೆ ಮಾಡಬೇಕು ಮಾಡಬಾರ್ದು, ದ್ಯಾಟ್ ಈಸ್ ಟು ಬಿ ಡಿಸೈಡೆಡ್. ದ್ಯಾಟ್ ಈಸ್ ವಾಟ್ ಈಸ್ ದಿ ರೈಟ್ ವಿ ಹ್ಯಾವ್ ಗಿವನ್ ಟು ದ ಗೌರ್ಮೆಂಟ್ ಹಿಯರ್. ಈ ಎಲ್ಲ ಹಿನ್ನೆಲೆಯೊಳಗೆ ಈಗ ಉಳಿದದ್ದೇನು ಮಾತಾಡ್ತೇವಲ್ಲ, ನೀವು ಅವ್ರಿಗೆ ಸಲುವಾಗಿ ಹಿಂಗೆ ಮಾಡಿದ್ರಿ, BJP ಸಲುವಾಗಿ ಹಿಂಗೆ ಮಾಡಿದ್ರಿ, ನೀವು ಇದೇ ನಿರ್ಣಯ ತೊಗೊಂಡ್ರಿ, ನಾವು ಇದೇ ನಿರ್ಣಯ ತೊಗೊಂಡಿವಿ. ಮೈಸೂರು ಮಹಾರಾಜರ ಮೇಲೆ ಒಮ್ಮಕ್ಕಳೇ ಬೆಲ್ಲದವ್ರಿಗೆ ಪ್ರೀತಿ ಬಂದುಬಿಡ್ತು, ಆ ಜನಸಾಮಾನ್ಯ ಪ್ರಜಾ ಹೋಗೇ ಬಿಟ್ಟ, ಅರಸರದಷ್ಟ ಅವ್ರಿಗೆ ಲೆಕ್ಕ ಬಂತು. ಆದ್ರಿಂದ ಅಂದ್ರೆ ರಾಜಕಾರಣ ಚಾಮುಂಡಿ ತಗೊಂಡು ಹೋದ್ರಿ, ಚಾಮುಂಡಿ ತಗೊಂಡು ಹೋದ್ರಿ, ಕರ್ನಾಟಕದಾಗ ಚಾಮುಂಡಿ ಕೊಡೋ ನಿರ್ಣಯ ಇದೆ ಸದನ ಮಾಡಿತ್ತೆ. ಮಾತಾಡಿ ಆಗ್ಲಿ ಚಾಮುಂಡಿ ಶಾಪ ಕೊಡಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ರಾಜಕೀಯವನ್ನ ನೀವು ಹೇಳುವಾಗ ಓನರ್ಶಿಪ್ ಇನ್ನೂ ಡಿಸೈಡ್ ಆಗಲ್ಲ, ಸುಪ್ರೀಂ ಕೋರ್ಟ್ನಲ್ಲಿ ಇದೆ, ಓನರ್ಶಿಪ್ ಕರೆಕ್ಟಾಗಿ ಡಿಸೈಡ್ ಆಗಲ್ಲ. ಅಲ್ಲಿವರೆಗೆ ಕೋರ್ಟು ನೀವು TDRನ ಡಿಪಾಸಿಟ್ ಮಾಡಿ ಅಂತ ಹೇಳಿದೆ. ಅಷ್ಟರೊಳಗಾಗಿ ನಾವು ರಸ್ತೆ ಮಾಡೋದಾದ್ರೆ ಸ್ಮಾಲ್ ಕರೆಕ್ಷನ್ಸ್. ಈ ಸದನ ಈ ಪ್ರಾಪರ್ಟಿನ ತಗೊಂಡದ ಕಾನೂನು ಮುಖಾಂತರ ನಾವು ತಗೊಂಡಿವಿ. ಯಾವಾಗ ಕೇಳಿ 1996 ಬಟ್ ಸುಪ್ರೀಂ ಕೋರ್ಟ್ನಲ್ಲಿ ಕೈಂಡ್ಲಿ ಲಿಸನ್, ಅದಕ್ಕೆ ಹೇಳಿದೆ 1996 ನಾವು ಕಾನೂನು ಮಾಡಿ ಈ 472 ಎಕರೆ ಹಾಗೂ ಇತರ ಆಸ್ತಿನ ತಗೊಂಡೇವಿ. ಆ ಆಸ್ತಿ ತಗೊಂಡಿದ್ದು ದ ಓನರ್ ಈಸ್ ಗವರ್ಮೆಂಟ್ ಆಫ್ ಕರ್ನಾಟಕ and they went to High Court. High Court did not uphold their contention, they upheld our law, and they went to Supreme Court. Supreme Court has not stayed. Nobody has said that it is not the property of the Karnataka, and as of today it is government of Karnataka who is the owner. What is in dispute is amongst them ವಾರಸ್ದಾರ್ ಏನಿದಾರಲ್ಲ, amongst them ಈ 11 ಕೋಟಿ ರೂಪಾಯಿ ನಾವು ಕೊಡ್ತೇವೆ ಅಂದೇವಲ್ಲ, ಅದನ್ನು ಸಹಿತ ಕೊಡಬೇಕಾದ್ರೆ ಅಲ್ಲೂ ಡಿಸ್ಪ್ಯೂಟ್ ಇದೆ. ದ್ಯಾಟ್ ಈಸ್ ದಿ ಡಿಸ್ಪ್ಯೂಟ್ ಪಾಯಿಂಟ್, ನಾಟ್ ದಿ ಓನರ್ಶಿಪ್ ಆಫ್ ದಿಸ್ ಪ್ರಾಪರ್ಟಿ. ಇಟ್ ಈಸ್ ವಿ ಕರ್ನಾಟಕ ಆರ್ ದಿ ಓನರ್ಸ್ ಅಂಡ್ ಇಟ್ ಈಸ್ ಇನ್ ಡಿಸ್ಪ್ಯೂಟ್ ಅಷ್ಟೇ. ಈ ಕಾಯ್ದೆ ಮಾಡೋದ್ರಿಂದ